ನಾವು ಒಂದೋ ಎರಡೋ ಏನೋ ಅನ್ಕೊಂಡ್ರೆ 6 ಪಂಚರ್ ಆಗೈತಿ. ಮತ್ತೆ ಎಲ್ಲ ಕಾದಂಬರಿ ಆಗಿದೆ ಜೀವನ. Your hands a plan, your own hands can land your own brand and damn. ಮೇಲೆ ಇದೆ 100 ಚಿಕ್ಕಿ, ಈಗ ಬಂದಿದ್ದೀವಿ ಗಗನ ಚುಕ್ಕಿ. I feel like no one takes accountability. They want the credibility, convincingly unwilling to put in the fucking. ಅನ್ಕೊಂಡಂಗಾಗಿ ಬಿಟ್ರೆ ದೇವ್ರಿಗಿಲ್ಲ ಕೆಲ್ಸ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸಡನ್ ಪ್ಲ್ಯಾನು, ಎಲ್ಲಿಗೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಟೈಮ್ ಬಂದು ಈಗ 4:15. ಹುಡುಗರೆಲ್ಲ ನೋಡಿ ರೆಡಿಯಾಗಿ ನಿಂತಿದ್ದಾರೆ. ಯಾರ್ಯಾರು ಅಂತ ಇಲ್ಲೇ ಇಂಟ್ರಡ್ಯೂಸ್ ಮಾಡಿಬಿಡ್ತೀನಿ. ಇವರು ಕುಶಾಲ್ ಅಂತ, ಹಾಯ್ ಮಾಡಿ ಬ್ರೋ. ಇವರು ದರ್ಶನ್ ಅಂತ. ಬ್ರೋ ನಿಮ್ಮ ನೇಮ್ ಬ್ರೋ? ಮಂಜುನಾಥ್ ಅಂತ. ನವೀನು. ಹಂಗೇ ನಮ್ಮ ಉಮೇಶ್ ಅಣ್ಣ. ತೋಬಿಕು ಏನೋ ಎಲ್ಲೋದ್ರೂ ನೀನೇ ಇರ್ತೀಯ. ಆ್ಯಂಡ್ ಸಂತು. ಈಗ ಓಡ್ತಾ ಇದ್ದೀವಿ, ಲೇಟ್ ಆಗೈತೆ. ಇನ್ನು ಮುಂದೆ ಎಲ್ಲ ಸ್ಟಾಪ್ ಹಾಕೊಂಡಾಗ ಸಿಗ್ತೀವಿ. ಈಗ ಇನ್ನೊಂದು ಸ್ಟಾಪ್ ಹಾಕೊಂಡ್ವಿ. ಏನಿಲ್ಲ, ಅಲ್ಲೇ ಮುಂದೆಗಡೆ ಬಂದು ಹಂಗೆ ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡಿದ್ದೀವಿ. ಹುಡುಗರೆಲ್ಲ ಫುಲ್ಲು ವೇಟಿಂಗ್ ಫಾರ್ ದ ರೈಡು. ಹೌ ಇಸ್ ಯುವರ್ ಜೋಶ್? ಎಲ್ಲ ಒಂದು ಫೋಟೋಗೋಸ್ಕರ ಲೈನ್ ಅಪ್ ಮಾಡಿಸ್ತಾ ಇದ್ದೀನಿ. ಉಮೇಶ್ ಅಣ್ಣ ಏನು ಹೇಳ್ತೀರಾ? ಏನು ಹೇಳ್ಬೇಕಪ್ಪ, ಎಲ್ಲ ನಮ್ಮ ತೋವಿಕ್ ಮೇಲೇನೆ. ಶಿಷ್ಯ ಬಂದೈತಲ್ಲ ವ್ಲಾಗು, ನೋಡ್ದ? ಆಮೇಲೆ ನೋಡ್ಬೇಕು. ಶಬಾಷ್, ಸಾರ್ಥಕ ಆಗೋಯ್ತು ಜೀವನ. years later. ಹೆಲೋ ಗೈಸ್, ಈಗ ನಾವ್ ಎಲ್ಲಿದ್ದೀವಿ ಅಂದ್ರೆ ಮದ್ದೂರಲ್ಲಿ ಇದೀವಿ. ಈಗ ಟೈಮ್ ಬಂದು ಆಯ್ತು 8:15. ಒಂದು ಎಡವಟ್ಟಾಗಿದೆ. ಗೈಗ್ಲೇ ತೋರ್ಸಿದ್ನಲ್ಲ ನನ್ನ, ಅಂದ್ರೆ ಹಿಂದೇನ್ ಕ್ಲಿಪ್ ಅಲ್ಲಿ ಪಲ್ಸರ್ದು ಪವರ್ ಕೊಡ್ತಾರಲ್ಲ, ಅದು ಕಟ್ ಆಗೈತೆ. ಅದಾಕ್ಸ್ಕೊಳಕ್ ಹೋಗ್ತದೆ. ಹಂಗೇನೆ ನಮ್ಮ ಸಂತು ಗಾಡಿದು ರಾಯಲ್ ಎನ್ಫೀಲ್ಡ್, ಅದ್ರದ್ದು ಏನೋ ಫ್ಯೂಯಲ್ ಪೈಪು ಕಟ್ ಆಗಿದೆ. ಎಲ್ಲ ಒಟ್ಟೊಟ್ಟಿಗೆ ಎಡವಟ್ಗಳಾಗಿದೆ. ಏನಿಲ್ಲ, ಈಗ ನಾವು ಮಾಡಿಸ್ಕೊಂಡು ತಿರ್ಗಾ ಕಂಟಿನ್ಯೂ ಮಾಡ್ತೀವಿ. ಈ ಟೈಮಲ್ಲಿ ನಾನು ಏನ್ ಹೇಳ್ಬೇಕಂತ ಅಂದ್ರೆ, ನಂಗೊಂದು ಸಾಂಗ್ ಜ್ಞಾಪನ ಆಗ್ತಾ ಇದೆ. ಯಾವ್ದಂತ ಅಂದ್ರೆ, ಅನ್ಕೊಂಡಂಗಾಗಿ ಬಿಟ್ರೆ ದೇವ್ರಿಗಿಲ್ಲ ಕೆಲ್ಸ. ಆ ತರ ಆಗಿದೆ ಇವಾಗ ನನ್ನ ಸಿಚುವೇಶನ್. ಈಗ ಮದ್ದೂರಲ್ಲಿ ಒಬ್ಬ ಅಣ್ಣವರು ಬೇಗ ಕರ್ಸಿ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಬ್ರೋ ಏನ್ ಹೇಳ್ತೀರಾ? ಮತ್ತೆ ಎಲ್ಲ ಕಾದಂಬರಿ ಆಗಿದೆ ಜೀವನ. ನೋಡ್ಬೋದು ಇಲ್ಲಿ, ನೋಡ್ರಿ ಇಲ್ಲಿ ಪವರ್ ಸಪ್ಲೈ ಮಾಡ್ತಾರೆ, ಅದೇ ಕಟ್ ಆಗ್ಬಿಟ್ಟೈತೆ. ಎಲ್ರು ಪೀಸ್ ಆಗಿರೋದು ನೋಡಿ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಪೆಟ್ರೋಲ್ ಲೀಕೇಜ್ ಆಗ್ತಿದೆ ನೋಡಿ, ಇಲ್ಲಿ ಕಟ್ ಆಗಿದೆ. ಅದು ರಾಯಲ್ ಎನ್ಫೀಲ್ಡ್ ಗೆ ಎಷ್ಟು ಪೆಟ್ರೋಲ್ ಪೈಪ್ ಅಂತ ಗೊತ್ತಿಲ್ಲ ಗೈಸ್, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to feed me. And what was left over I put towards my dreaming. But the only thing in life that has meaning are the things you gotta work for. ಏನೋ ಮಾಡ್ತಾ ಇದ್ಯಾ? ಇಲ್ಲಿ ಆಕ್ಚುಲಿ ಪೆಟ್ರೋಲ್ ಬರಬಾರ್ದು, ಇಲ್ಲಿ ಬಂದೈತೆ. ಇಲ್ಲಿ ಕಟ್ ಆಗಿರೋದ್ರಿಂದ ಈ ಪೈಪ್ ಐತಲ್ಲ, ಅದು ಈ ಪೈಪ್ ಇಂದ ಇದು ಓಪನ್ ಆಗಿತ್ತು. ಇಲ್ಲಿಂದ ಪೆಟ್ರೋಲ್ ಬಂದಿದ್ದು. ಎಷ್ಟು ಪೆಟ್ರೋಲ್ ಬಂತು ಸರ್? 1 ಲೀಟ್ರಾ? ಇನ್ನ ಜಾಸ್ತಿನೇ ಹೋಗೈತೆ. ತೋರಿಸ್ತೀನಿ ಪೆಟ್ರೋಲ್ ಎಷ್ಟೋಯ್ತು ಅಂತ. ನೋಡಿ 2 ಬಾಟ್ಲು ಪೆಟ್ರೋಲು.
ಪ್ರಾಬ್ಲಮ್ ಕಂಡಿಡ್ದೀವಿ. ಅಣ್ಣ ರೆಡಿ ಆಗ್ತಾ ಇದಾರೆ ಸಾಲ್ವ್ ಮಾಡಕ್ಕೆ. ಅಣ್ಣನ್ ನೋಡೋ ಮಚ್ಚ ಮಿಲಿಟರಿ ಡ್ರೆಸ್ ಹಾಕೊಂಡು ಹೆಂಗ್ ರೆಡಿ ಆಯ್ತವ್ರೆ, ಈಗ ರೆಡಿ ಆಗ್ತವ್ರೆ. ಸೆಲ್ಯೂಟ್ ಮಾಡಿ ಈಗ ಮಾಡ್ಬಿಡೋದೆ. ಇನ್ನೊಂದ ಅರ್ಧ ಗಂಟೆನಾ ಬ್ರೋ? ಅರ್ಧ ಗಂಟೆನ ಅಂತ ಹೇಳಕ್ಕಾಗಲ್ಲ, ಇವತ್ತು ಆದ್ರೂ ಆಗ್ಬೋದು. ಬಟ್ ಆದ್ರೂ ನೋಡಿ ಇವತ್ತು ಇಲ್ಲೇ ಮಾಡೋದು ಫುಲ್ ಏನದು ಟ್ರಿಪ್ ಇಲ್ಲೇ ಮಾಡ್ಬೇಡ ಗೈಸ್, ನೋಡಿ ನಮ್ಮ ಉತ್ಸಾಹ ಹೆಂಗಿದೆ ಅಂದ್ರೆ ಏನೇ ಆದ್ರೂನು ಮುನ್ನುಗ್ತಾ ಇದೀವಿ. ಏನ್ ಹೇಳ್ತೀರಾ? ಮಾತಾಗಿದೆ. Believe me, take into your hands a plan. Your own hands can land your own brand. And damn, I feel like no one takes accountability. They want the credibility, convincingly unwilling to. ಗೈಸ್, ಈಗ ಇವಾಗ ಬಂದಿರೋ ಅಪ್ಡೇಟ್ ಇದು. ಸಂತದ್ದು ಫ್ಯೂಯಲ್ ಟ್ಯಾಂಕ್ ಪೈಪ್. ಆ ಪೈಪ್ ಏನಂತಂದ್ರೆ ಆಕ್ಚುಲಿ ಆಗಿ ಏರ್ ಪಾಸ್ ಆಗಕ್ಕಂತೆ, ಅದ್ರಲ್ಲಿ ಪೆಟ್ರೋಲ್ ಬರಂಗಿಲ್ಲ, ಅದ್ರಲ್ಲಿ ಪೆಟ್ರೋಲ್ ಬರ್ತೈತಿ. ಒಳಗಡೆಯಿಂದ ಸಾಲ್ಡ್ರಿಂಗ್ ಮಾಡಿ ಒಂದ್ ಪೈಪ್ ಬರುತ್ತೆ. ಆ ಪೈಪು ಸಾಲ್ಡ್ರಿಂಗ್ ಕಟ್ ಆಗೈತಿ. ಈಗ ಆಕ್ಚುಲಿ ಆಗಿ ಆ ಪೆಟ್ರೋಲ್ ಎಲ್ಲ ತೆಗ್ದಿ ನೀಟಾಗಿ ವಾಶ್ ಮಾಡಿ ಆಮೇಲಿಂದ ಸಾಲ್ಡ್ರಿಂಗ್ ಮಾಡಿಸ್ಬೇಕು. ಡಿಲೇ ಆಗುತ್ತೆ. ಇನ್ನ ಅವರು ಟೈಮ್ ಎಷ್ಟು ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇನ್ನ 3 hours 4 hours ಬೇಕಂತ ಹೇಳ್ತಾ ಇದಾರೆ. ನೋಡೋಣ, ಮಾಡಿಸ್ಕೊಂಡೆ ಹೋಗೋಣ. ಹೇಳ್ತೀನಿ ಇನ್ನೇನಾದ್ರು ಅಪ್ಡೇಟ್ಸ್ ಇದ್ರೆ ಹಂಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. A few moments later. ಪ್ಲಗ್ ಹೋಗಿತ್ತಲ್ಲ, ಇದು ಪ್ಲಗ್ ಹಾಕಿದ್ರು. ಈಗ ರನ್ ಆಗ್ತಾ ಇತ್ತು. ಈ ರನ್ ಆದ್ರೂ ಪಂಚರ್ ಆಗಿತ್ತು. ಆಕ್ಚುಲಿ ನಾವು 1 2 ಏನೋ ಅನ್ಕೊಂಡ್ರೆ 6 ಪಂಚರ್ ಆಗೈತಿ. 6 ಪಂಚರ್ ಇವಾಗ ತಾನೇ ಹಾಕ್ಸ್ಕೊಂಡ್ ಬಂದ್ವಿ. ಸಾಕಲ್ಲಿ ನೋಡಿ, ಇಲ್ಲಿ 6 ಪಂಚರ್ ಮುಗೀತು. ಈ ಗಾಡಿದು ಎಲ್ಲ ಮುಗೀತು. ಇನ್ನು ಆ ಗಾಡಿದು ಪೆಟ್ರೋಲ್ ಟ್ಯಾಂಕ್ ಎತ್ಕೊಂಡು ಮಂಡ್ಯಾಗ ಹೋಗೋವ್ರೆ, ಅದು ವೆಲ್ಡಿಂಗ್ ಮಾಡ್ಕೊಂಬರಕ್ಕೆ. ಇಲ್ಲೇ ಇದಾರೆ ಹುಡುಗರು. ಈಗ ಟಿಫನ್ಗೆ ಹೋಗ್ಬೇಕಂತ ಹೇಳ್ತಾ ಇದಾರೆ. ನೋಡೋಣ, ಹೋಗೋಣ. ಈಗ ಆಗದೊಂದು ಮಾತಾಡ್ಬೇಡ. 180 ಏನ್ ಮಾಡಕ್ ಏನಂತೀರ ಕಮೆಂಟ್ ಮಾಡಿ. But in the hours it takes to get some power, don't be fucking sour. Take a cold shower, scream until you're louder, work until you're prouder, and fuck all the doubters, they're just downers. ಗೈಸ್, ಆಫ್ಟರ್ 2 hours ಅದೇ ಪೈಪ್ ಕಟ್ ಆಗಿತ್ತು ಅನ್ನಲ್ಲ, ಅದು ರೆಡಿ ಆಗಿ ಬಂದೈತೆ. ಈಗ ಫಿಟ್ ಮಾಡಿಸ್ಕೊಂಡು ಓಡೋದೆ. ಅಂತೂ ಇಂತೂ ಆಯ್ತು. ಏನ್ ಹೇಳ್ತೀರಾ? ನಮಗೆಲ್ಲ ಗೊತ್ತಾಗೋಯ್ತು. ಬ್ರೋ, ಎಲ್ಲಿ ಬ್ರೋ ನೀವು ಮಾಡಿಸ್ಕೊಂಡ್ ಬಂದಿದ್ದು? 20 ಕಿಲೋಮೀಟರ್ ಆಚೆ ಇಲ್ಲಿಂದ. ಈ ಗ್ಯಾರೇಜ್ 20 ಕಿಲೋಮೀಟರ್ ಸತತವಾಗಿ ಶ್ರಮವನ್ನು ಪಟ್ಟಿದ್ದಾರೆ ಬ್ರೋ. ಮದ್ದೂರಲ್ಲಿ ಪಾಪ ಇವನ್ನ ಬೆಳಿಗ್ಗೆಯಿಂದ ನಮ್ಮ ಒಬ್ರನ್ನೇನೆ ಕಾಂಟ್ಯಾಕ್ಟ್ ಬಂದ್ರೆ ಇಲ್ಲಿ ಮಾಡಿಸಿ ಚೆನ್ನಾಗಿ ಮಾಡ್ಕೊಟ್ರು. ಎಲ್ಲ ಸರಿ ಆಯ್ತಪ್ಪ. ಅಂತಿಂತೊಂದ್ ಖುಷಿಯಾಗಿ ನಮ್ಮ ಹುಡುಗ ಸಂತು ಬೈ ಹೇಳಿದ್ರು, ಒಂದ್ ಗೇಮ್ ಮಾಡಿದ್ವಿ ಅಂತಿಂತು. ಅದೊಂದು ಖುಷಿ ಆಯ್ತು ಅಷ್ಟೇ. ಇನ್ನೂ ಇವಾಗ ಆಗಿರೋದು ಟ್ರೇಲರ್, ಇನ್ನು ಮುಂದಾಗಿತ್ತ ಪಿಕ್ಚರ್. ಬನ್ನಿ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಹಿಂಗೆ ಇಷ್ಟ ಆಯ್ತಂದ್ರೆ ಇವ್ರು ಆಗುತ್ತೋ ಬಿಡುತ್ತೋ ಬಟ್ ಮಾಡ್ಸೋಣ, ಹಿಂದೆ ಹೋಗೋಣ ಅಂತ ಇದ್ರು. ಅದ್ ನನ್ಗೆ ಹೆವಿ ಇಷ್ಟ ಆಯ್ತು. ಈಗ ಓಡ್ತಾ ಇದೀವಿ. ಈಗ ಟೈಮ್ ಬಂದು 12:15. ನಮ್ದು ಪ್ಲೇಸ್ ಗಗನಚುಕ್ಕಿ ಬರ್ಸುತ್ತಿ, ಅಲ್ಲಿಂದ ಫ್ಲಾಟ್ ಮಾಡ್ಕೊಳ್ಳೋಣ. ಅಲ್ಲಿಂದ ಹಂಗೆ ಮಾದೇಶ್ವರ ಬೆಟ್ಟ. ಲೇಟ್ ಆಯ್ತು, ಏನು ಮಾಡಕ್ಕಾಗಲ್ಲ. ಬಟ್ ಹೆಂಗೋ ದೂರ ಬಂದ್ಮೇಲೂ ರೆಡಿ ಆಯ್ತಲ್ಲ, ಅದಕ್ಕೋಸ್ಕರ ಖುಷಿ ಪಡ್ಬೇಕು. ಈಗ ನೋಡಿ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟಾಪ್ ಸಿಕ್ತು, ಅಲ್ಲಿ ತನಕ ವೆಯ್ಟ್ ಮಾಡ್ತೀವಿ. ಬಾಯ್. I swear to God they all let me down. I always fought just to wear the crown. I'm off at these fucking clowns who were all taught they deserve an ounce. It's only worth it if you work for it. It's only worth it if you work for it.
I won't stop till they hear me now. ಅಂತೂ ಇಂತೂ ಕೊನೆಗೂ ಬಂದ್ವಿ ಗೈಸ್. ಯಪ್ಪ, ಆಲ್ಮೋಸ್ಟ್ ಎಷ್ಟೊತ್ತು ತಗೊಂಡ್ವಿ? ನಾನು ಅಲ್ಲಿ ಟೈಮು ಹೇಳಿದ್ದೆ ಅನಿಸುತ್ತೆ ನಿಮಗೆ, ಹೇಳ್ತೀನಿ. 1 ಗಂಟೆ 11 ನಿಮಿಷ ಬಂದಿದ್ದೀವಿ, ಪರವಾಗಿಲ್ಲ, ಇಸ್ಕೊಂಡು ಬಂದಿದ್ದೀವಿ. ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿ ಹುಡುಗರು ಇಲ್ಲಿ ಆಲ್ರೆಡಿ ವ್ಯೂ ನೋಡ್ತಾ ಇದ್ದಾರೆ. ನಿಮ್ಗೊಂದು ಈಗ ಸಿನಿಮ್ಯಾಟಿಕ್ ಶಾಟ್ ಬರುತ್ತೆ ನೋಡಿ. ಫಸ್ಟ್ ಪ್ಲೇಸು ಕವರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನ ಪಕ್ಕದಲ್ಲೇ ಬರುತ್ತೆ, ಅಲ್ಲೂ ಹೋಗೋದ ಬ್ರೋ? ಇಲ್ಲಿವರೆಗೂ ಬಂದು ನಾವು ಪ್ಲಾನ್ ಮಾಡಿದ್ದೇವೆ ಬೆಳಗ್ಗೆ 8 ಗಂಟೆ 9 ಗಂಟೆ ಬಂದು ಸೇರೋಣ ಅಂತ. ಇದೆಯ ಕೈವಾಡದಿಂದ ಮಧ್ಯಾಹ್ನ 1 ಗಂಟೆ ನಿಮಗೆ ಲೈವ್ ಆಗಿ ತೋರಿಸ್ತೀವಿ. 1 ಗಂಟೆ ಗಾಯ್ಸ್, ಟೈಮ್ ಸರಿ ಇಲ್ಲ ಅಷ್ಟೇನೆ. ಮೇಲೆ ಇದೆ 100 ಚುಕ್ಕಿ. ಈಗ ಬಂದಿದ್ದೀವಿ ಗಗನ ಚುಕ್ಕಿ. ನೋಡಿದ್ ಯಾವ್ದು ಬ್ರೋ? ಗಗನ ಚುಕ್ಕಿ, ಇದು ಬರ ಚುಕ್ಕಿ, ಗಗನ ಚುಕ್ಕಿ, ಬರ ಚುಕ್ಕಿ. ಬರ ಚುಕ್ಕಿ ಅಂತೆ ನೋಡ್ಬೋದು ಗೈಸ್. ಇಲ್ಲಿ ಎಂಟ್ರಿ ಫೀಸ್ ಎಲ್ಲ ಐತೆ. ನಾನು ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಹಂಗೆ ಬರ್ತಾ ಇದ್ದೆ. ಏನ್ ಬ್ರೋ ಇದೆಲ್ಲ ಈ ಹೊಸ? 2 ವರ್ಷ ಮುಂಚೆನೂ ಫ್ರೀ ಇತ್ತು. ಇಲ್ಲೊಂದು ಐಸ್ ಕ್ರೀಮ್ 10 ರೂಪಾಯಿ ಐಸ್ ಕ್ರೀಮು 80 ರೂಪಾಯಿ ಅಂತಾರೆ. ಏನ್ ಮಾಡೋದು? ಹೌದಾ? ನೋಡ್ತೀರಾ? ಯಾವಾಗ ತಿಂದಿದೆ? ಬಂದಿದೆ ಹೋದ 2 ವರ್ಷ ಮುಂಚೆ, ಅವಾಗ್ಲೂ 80, ಇವಾಗ್ಲೂ 80. ಬರೀ ಸುಳ್ಳು ಹೇಳ್ತಾನೆ ಗೈಸ್. ಇಲ್ಲಿ ಸ್ವಲ್ಪ ತಂಪಗ್ ಆಗ್ತಾ ಇದೆ ಗೈಸ್. ದಟ್ ಇಸ್ ವಾಟ್ ಬರ ಚುಕ್ಕಿ. ಆಮೇಲೆ ರೋಡ್ ಗೈಸ್ ಒಂಚೂರು ಚೆನ್ನಾಗಿಲ್ಲ, ಫುಲ್ ಹಳ್ಳ. ಚೆನ್ನಾಗಿರೋದ್ ಬೇಕಾ? ತಿರುಗಿಸಿ ಫ್ಯಾನ್ ಮಾಡಿ ಕ್ಯಾಮ್ರಾನ, ಎಲ್ಲ ಚೆನ್ನಾಗಿದೆ ನೋಡಿ ಈ ತರ. ಅಲ್ಲಿಂದ ಬರುತ್ತಲ್ಲ ಬ್ರೋ ನೀರು, ಹಾ. ಅದೇ ಬಂದಿಲ್ಲಿ ಇಳಿಯೋದು ಬ್ರೋ, ಬೇರೆ ಏನೇ ಇಲ್ಲ. ನಾನು ಹೇಳ್ಕೊಟ್ಟಿದ್ದು ಹಿಂಗೆ. ಚೆನ್ನಾಗಿರೋದು ನೋಡಿ ಅಂತ ಹೇಳಿದ್ದು ಪ್ರಕೃತಿನ ಬ್ರೋ, ಬೇರೆ ಏನೂ ಅಲ್ಲ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತೈತೆ ಬಿಡಿ. ಪ್ರಕೃತಿ ಅಂತ ನವೀನ್. ನಿಂದ ಥೈಲ್ಯಾಂಡ್ ವರೆಗೂ ಎಲ್ಲ ಇಲ್ಲೇ ಇದೆ ನೋಡಿ. ನಿಂದ ಥೈಲ್ಯಾಂಡ್ ವರೆಗೂ ಎಲ್ಲ ಇಲ್ಲೇ ಇದೆ ನೋಡಿ. ಇವಾಗ್ಲೂ ನೀರು ನೇಚರ್ ನೋಡಕ್ಕೆ ಬಂದ್ರಾ? ನೀರ್ ನೋಡ್ತಾ ನಾವು ನೀರ್ ನೋಡಕ್ ಬಂದ್ವಿ. ಉಮೇಶ್ ಅಣ್ಣ ಏನಂದ್ರೆ ಫಿಗರ್ಸ್ ಇಲ್ಲ ಅಂತ ತುಂಬಾ ದುಃಖ ಪಡ್ತವ್ರೆ. ಹುಡುಗಿಯರೆಲ್ಲ ಸಿಗ್ತಾರೆ ನೋಡಕ್ಕೆ. ಅಣ್ಣ ಇವಾಗ್ಲೂ ಇದ್ದಾರೆ, ನೋಡ್ಕೊಳ್ಳಿ ಅಣ್ಣ. ಬಟ್ ಹುಡುಗಿಯರ್ ಇಲ್ಲಿ ಬರ ಚುಕ್ಕಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ದಾರೆ, ಹಂಗೆ ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಳ್ಳಿ ಗೈಸ್. ಎಷ್ಟು ತಂಪಗೆ ಆಗ್ತೈತೆ ಅಂದ್ರೆ ಅಷ್ಟು ಬಿಸಿಲು ಏನು ಗೊತ್ತಾಗ್ತಾ ಇಲ್ಲ. ತಂಪಿಗೆ ಇದಕ್ಕೋಸ್ಕರನೇ ಗೈಸ್ ಈಗ ಬಂದಿದ್ದು. ಈಗ ಒಂದು ಫಿಲ್ಮಿ ಶಾಟ್ ಬರುತ್ತೆ ನೋಡಿ. ನೋಡಿ ಗೈಸ್, ಏನ್ ಪ್ರೊಟೆಕ್ಷನ್ ಹಾಕಿದ್ದಾರೆ, ಕರೆಂಟ್ ವೈರ್ನೆಲ್ಲ ಹಾಕಿದ್ದಾರೆ ಇಲ್ಲಿ ಇಳಿಬಾರ್ದು ಅಂತ. ಈಗ ನಮ್ ತೋಬಿಕ್ ಯೋಚನೆ ಮಾಡ್ದ, ಯಾಕೆ ನಾವ್ ಇಲ್ಲಿ ಇಳಿದ್ಬಿಟ್ಟು ಹಿಂಗ್ ಕೆಳಗಡೆ ಹೋಗ್ಬಾರ್ದು ಅಂತ. ಈ ತರ ಹಾಕಿರೋದು ತುಂಬಾ ಒಳ್ಳೇದು ಗೈಸ್. ನೋಡ್ರಿ, ನಮ್ಗೆ ಟಕ್ಕರ್ ಕೊಡಕ್ಕೆ ರೆಡಿ ಆಗಿದ್ದಾರೆ. ನಾವು ಮಾಡ್ಬೇಕಲ್ಲ ಏನಾದ್ರು ಪಾಡಿಗೆ. ಹೆಂಗ ಶಿಷ್ಯ? ಹೆವಿ ಬಿಸಿಲು ಹಾ, ಇರೋದೇ ಹೇಳ್ತಾ ಇದೀರಪ್ಪ. ಇನ್ನೊಂದೇನಂದ್ರೆ ಚೆನ್ನಾಗೈತೆ ನೇಚರ್. ಏನ್ ಹೇಳ್ತಾ ಇದ್ದೆ? ಅಣ್ಣ ಅವ್ರಿಗೆ ಸ್ವಿಮ್ಮಿಂಗ್ ಮಾಡಕ್ಕೆ ಬೇಕಂತೆ, ಹಾಗಾಗಿ ನಾನು ಹೇಳಿದೆ ಅವ್ರಿಗೆ ಸರ್ವಿಸ್ ರೋಡ್ ಸ್ವಿಮ್ಮಿಂಗ್ ಇದೆ, ಸ್ವಿಮ್ಮಿಂಗ್ ಇಲ್ಲ, ಬಟ್ ಬೋಟ್ ಅಲ್ಲಿ ಕರ್ಕೊಂಡು ಹೋಗಿ ನಿಮ್ಗೆ ತೋರಿಸ್ತಾರೆ.
ಆಯ್ತಾ ಗೈಸ್ ಹಿಂದಿ ಬರುತ್ತೆ ಅಂತ ಗೈಸ್ ಈಗ ಅಂತೂ ಇಂತೂ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಅವೇ ತಡೆಯಕ್ ಆಗ್ತಾ ಇಲ್ಲ ಫೋಟೋಗೋಸ್ಕರ ಒಂದು ಜಗಳನೇ ನಡೀತು ಅಣ್ಣ ಜಗಳ ಮಾಡಿ ಫೋಟೋ ಇಟ್ಟು ಎಲ್ಲಾರ್ದು ಒಂದ್ ರೌಂಡ್ ಫೋಟೋ ಶೂಟ್ ಮುಗೀತು ಕರ್ಕೊಂಡು ಹೋಗ್ತಾ ಇದೀವಿ ಬಿಸಿಲಂತೂ ಹೆವಿ ಐತೆ ಗೈಸ್ ಏನು ಮಾಡಕ್ ಆಗಲ್ಲ ನಾವು ಬೆಳಿಗ್ಗೆನೆ ರೀಚ್ ಆಗೋಣ ಅನ್ಕೊಂಡ್ವಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಮೂವ್ ಆನ್ ಆಗ್ತಾ ಇದೀವಿ ನೋಡೋಣ ಗೈಸ್ ಈಗ ಕೊಳ್ಳೇಗಾಲ ಪೆಟ್ರೋಲ್ ಬಂಕಲ್ಲಿ ಹಾಕೊಂಡಿದ್ವಿ ಭಾರತ್ ಪೆಟ್ರೋಲ್ ಬಂಕಲ್ಲಿ ಇಲ್ಲಿ ಬಂದು ಕುತ್ಕೊಂಡ್ವಿ ನಮಗೋಸ್ಕರ ಫ್ಯಾನ್ ಗಿನೆಲ್ಲ ಹಾಕಿ ನೀರ್ಗಿರಲ್ಲ ಇಟ್ಟು ಒಂದು VIP ಥರ ಕೂರಿಸಿದ್ದಾರೆ ನಮ್ಮ ಹುಡುಗರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಚಚ್ಕೊಂಡ್ ಬಂದಿದ್ದಾರೆ ಗಾಡಿ ಓಡಿಸಿದ್ದು ಅವರೇನೆ ನೋಡಿ ಮಾತೇ ಬರ್ತಾ ಇಲ್ಲ ಅಲ್ಲಿ ನೀರು ಕುಡಿಯೋಕೆ ಸಿಕ್ಕಲ್ಲ ಹಂಗೆ ಇಲ್ಲಿ ಕುಡಿಯೋಕೆ